ಕಳೆದ ಬಾರಿನೂ ಸೈಮಾ ಅವಾರ್ಡ್ ಫಂಕ್ಷನಲ್ಲಿ ಕನ್ನಡದವ್ರಿಗೆ ಅವಮಾನ ಆಗಿತ್ತು. ಮತ್ತೆ ಇದೀಗ ಅದು ರಿಪೀಟ್ ಆಗಿದೆ. ಇದಕ್ಕೆ ವಿರುದ್ಧವಾಗಿ ಸೈಮಾ ಅವಾರ್ಡ್ ಫಂಕ್ಷನಲ್ಲಿ ಧ್ವನಿ ಎತ್ತಿದ್ದ ದುನೈ ವಿಜಯ್ ಅವರ ವಿಡಿಯೋ ಇದೀಗ ಎಲ್ಲೆಡೆ ಸಖತ್ ವೈರಲ್ ಆಗ್ತಿದೆ. ಆ್ಯಕ್ಚುಲಿ ಅಲ್ಲೇನಾಯಿತು ಮಾತಾಡಬಹುದು. ದುಬೈನಲ್ಲಿ ಸೆಪ್ಟೆಂಬರ್ 5 ಮತ್ತು 6ರಂದು ಸೈಮಾ ಅವಾರ್ಡ್ ಫಂಕ್ಷನ್ ನಡೆದಿದ್ದು. ದುನಿಯಾ ವಿಜಯ್ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಕ್ರಿಟಿಕ್ ಅವಾರ್ಡ್ ಬಂದಿತ್ತು. ಆ ಫಂಕ್ಷನಲ್ಲಿ ಅವರು ಭಾಗವಹಿಸಿದರು. ಕನ್ನಡದವ್ರಿಗೆ ಫಂಕ್ಷನ್ನ ಎಂಡಲ್ಲಿ ಅವಾರ್ಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟೊತ್ತಿಗೆ ಬೇರೆ ಇಂಡಸ್ಟ್ರಿಯ ಸುಮಾರು ಸೆಲೆಬ್ರಿಟೀಸ್ಗಳು ಆಲ್ರೆಡಿ ಫಂಕ್ಷನಿಂದ ಆಚೆ ಹೋಗಿದ್ದಾರೆ. ಜೊತೆಗೆ ಜನರು ಕೂಡ ಹೋಗ್ತಾ ಇದ್ರಂತೆ. ಸೊ ಇದಕ್ಕೆ ವಿರುದ್ಧವಾಗಿ ದುನಿಯಾ ವಿಜಯ್ ಅವರು ಫಂಕ್ಷನ್ ನಡೆಸೋ ಆರ್ಗನೈಸೇಷನ್ ಮೇಲೆ ಚಾರ್ಜ್ ತೊಗೊಂಡಿದ್ದಾರೆ. ನಮ್ದು ಬಿಡ್ರಿ, ನಾವು ಫಸ್ಟ್ ಫಿಲಮಲ್ಲೇ ಅವಾರ್ಡ್ ತೊಗೊಂಡರು. ಈಗ ಬಂದಿರೋ ಹೊಸಬ್ರಿಗೆ ಏನು ಅನ್ನಿಸ್ಬೇಡ. ಇದೇ ರೀತಿ ಆದರೆ ನಾವು ಮುಂದೆ ಈ ಫಂಕ್ಷನಿಗೆ ಬರಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ನನ್ನ ಪ್ರಕಾರ ದುನಿಯಾ ವಿಜಯ್ ಅವರು ಸರಿಯಾದ ಕೆಲಸನೇ ಮಾಡಿದ್ದಾರೆ. ಫಂಕ್ಷನ್ ಮುಗಿಸಿ ಯಾವುದಾದ್ರೂ ಮೀಡಿಯಾ ಮುಂದೆ ಬಂದು ಹೀಗೆ ಅವಮಾನ ಆಗಿತ್ತು ಅಂತ ಹೇಳೋದಕ್ಕಿಂತ ಡೈರೆಕ್ಟಾಗಿ ಆ ಫಂಕ್ಷನಲ್ಲಿ ಹೇಳಿದ್ದು ವಾರ್ನಿಂಗ್ ಕೊಟ್ಟಂಗಾಗಿದೆ. ಜೊತೆಗೆ ಈ ಫಂಕ್ಷನಲ್ಲಿ ಉಪೇಂದ್ರ ಅವರು, ಅಜನೀಶ್ ಲೋಕನಾಥ್, ಜಾಕ್ ಸಿಂಗ, ಸಂದೀಪ್ ಸುಂಕದ್, ಆಶಿಕಾ ರಂಗನಾಥ್ ಹೀಗೆ ಅನೇಕ ಕಲಾವಿದರು ಭಾಗವಹಿಸಿದರು. ಇದಕ್ಕೆ ಮುಂಚೆ ದರ್ಶನ್ ಅವರು ಸಹ ಅವಾರ್ಡ್ ಫಂಕ್ಷನಲ್ಲಿ ಕನ್ನಡದವ್ರಿಗೆ ನಡೆದಿದ್ದಂಥ ಅವಮಾನದ ಬಗ್ಗೆ ಮಾತಾಡಿದರು. ಅದಕ್ಕೆ ನಾನು ಹೋಗಲ್ಲ ಸರ್, ಯಾಕಂದ್ರೆ ಅಲ್ಲೆಲ್ಲೋ ಕೂರಿಸಿರ್ತಾರಂತೆ, ಅಲ್ಲೆಲ್ಲೋ ಇದ್ದಾರಂತೆ ಆ್ಯಕ್ಚುಲಿ. ಆದರೆ ಇದೀಗ ಅದು ಮತ್ತೆ ರಿಪೀಟ್ ಆಗಿದೆ. ಮುಂದೆ ಈ ರೀತಿ ಆಗದೆ ಎಲ್ರಿಗೂ ಈಕ್ವಲಿ ಆಗಿ ಕನ್ನಡದವ್ರಿಗೆ ಒಳ್ಳೆ ಬೆಲೆ ಕೊಡ್ತಾ ಫಂಕ್ಷನ್ ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊಳ್ಳೋಣ. ಸೊ ಇದಿಷ್ಟು ಇವತ್ತು ನಾನು ನೋಡಿದ್ದು. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.